ಕೊಡ್ತೀನಿ. NMMS ಪರೀಕ್ಷೆ 2022-23ರಲ್ಲಿ ಎರಡನೇ ಪತ್ರಿಕೆ ಸ್ಯಾಟ್ ಅಲ್ಲಿ ಸಮಾಜ ವಿಜ್ಞಾನದಲ್ಲಿ ಇವತ್ತು 24ನೇ ಪಾಠ ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂಥ ಪಾಠದಲ್ಲಿ ಯಾವೆಲ್ಲ ಎಕ್ಸಾಮ್ಗಳು ಮೋಸ್ಟ್ ಆಗಿ ನಿಮ್ಮ ಪರೀಕ್ಷೆಗೆ ಬರಬಹುದು ಅನ್ನೋದನ್ನ ಈ ವಿಡಿಯೋಗಳಲ್ಲಿ ತಂದಿದ್ದೀವಿ. ಹಿಂದಿನ ಪಾಠಗಳ ವಿಡಿಯೋವನ್ನು ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಅದ. NMMS ಪರೀಕ್ಷೆ 2022-23 ಸಮಾಜ ವಿಜ್ಞಾನ ಅದನ್ನು ಒತ್ತಿದ್ರೆ ಹಿಂದಿನ ಎಲ್ಲ ಪಾಠಗಳ ವಿಡಿಯೋಗಳನ್ನು ವೀಕ್ಷಿಸಬಹುದು. ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನೀವು ಫಸ್ಟ್ ಟೈಮ್ ವಿಡಿಯೋವನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಯ ಎಲ್ಲ ಕಲಿಕಾ ಹಾಳೆಗಳ ಉತ್ತರಗಳಿದ್ದಾವೆ. ಸೊ ಒಂದ್ಸರಿ ಪ್ಲೇಲಿಸ್ಟನ್ನು ಹೋಗಿ ಚೆಕ್ ಮಾಡಿ. ಅಷ್ಟೇ ಅಲ್ಲದೆ ಹಿಂದಿ, ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ ನೋಟ್ಸ್ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡ್ಬೋದು. ಇದೇ ತರಹದ NMMS ವಿಷಯದ ವಿಜ್ಞಾನ ವಿಷಯದ ವಿಡಿಯೋಗಳು ಸಹಿತ ಇದ್ದಾವೆ, ಅವುಗಳನ್ನು ಸಹಿತ ನೋಡಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ, ಅದಕ್ಕೂ ಕೂಡ ನೀವುಗಳು ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಇವತ್ತು 8ನೇ ತರಗತಿಯ 24ನೇ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು. ಪ್ರಶ್ನೆ 1, ಸಾಮಾಜಿಕ ಅಂತರ್ಕ್ರಿಯೆ ಎಂದರೇನು ಅಂತ ಪ್ರಶ್ನೆ ಇತ್ತು. ಸೊ ಉತ್ತರ, ನಮ್ಮ ದಿನನಿತ್ಯದ ಜೀವನದಲ್ಲಿನ ಜನರೊಡನೆ ಇರತಕ್ಕಂಥ ಸಾಮಾಜಿಕ ಒಡನಾಟಕ್ಕೆ ನಾವುಗಳು ಸಾಮಾಜಿಕ ಅಂತರ್ಕ್ರಿಯೆ ಅಂತ ಕರಿತೀವಿ. ಪ್ರಶ್ನೆ 2, ಒಬ್ಬರು ಮತ್ತೊಬ್ಬರ ನಡವಳಿಕೆ ಮತ್ತು ಯೋಚನೆಯ ಮೇಲೆ ಯೋಚನೆ ಯಾವುದರಿಂದ ಪರಿಣಾಮವನ್ನು ಬೀರಬಹುದು ಅಂತ ಕೇಳಿದ್ದಾರೆ. ಅಂದರೆ ಒಬ್ಬರ ನಡವಳಿಕೆ ಮತ್ತು ಯೋಚನೆ ಇನ್ನೊಬ್ಬರಲ್ಲಿರ್ತಕ್ಕಂಥ ಅವರು ಎಷ್ಟರ ಮಟ್ಟಿಗೆ ಸಾಮಾಜಿಕ ಒಡನಾಟದಿಂದ ಇರ್ತಾರಲ್ಲ, ಆ ಸಾಮಾಜಿಕ ಒಡನಾಟ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ನಡವಳಿಕೆ ಮತ್ತು ಯೋಚನೆ ಮೇಲೆ ಏನಾಗ್ತದಪ್ಪ ಅಂದ್ರೆ ಪರಿಣಾಮವನ್ನು ಬೀರ್ತದ. ಪ್ರಶ್ನೆ 3, ನಮ್ಮ ದಿನನಿತ್ಯದ ಜೀವನ ಮುನ್ನಡೆಯಲು ಯಾವುದು ಅತಿ ಅವಶ್ಯಕ? ನೋಡಿ, ಆಹಾರ, ನೀರು, ವಸತಿ ಅದು ಆದ್ರೂ ಮೂಲಭೂತ ಅವಶ್ಯಕತೆ. ಬಟ್ ನಮ್ಮ ದೈನಂದಿನ ಜೀವನವನ್ನು ಮುನ್ನಡಿಬೇಕಾದ್ರೆ ಸೊ ನಾವುಗಳು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಸಂವಹನವನ್ನು ಮಾಡ್ತಕ್ಕಂಥದ್ದು, ಕಮ್ಯುನಿಕೇಷನ್ ಅನ್ನು ಮಾಡ್ತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4, ಮನುಷ್ಯ ಭಾವನೆಗಳನ್ನು ವ್ಯಕ್ತಪಡಿಸಲು ಯಾವುದು ಅವಶ್ಯಕ ಅಂತ ಕೇಳಿದ್ದಾರೆ. ಇಲ್ಲಿ ವಿಶೇಷವಾಗಿ ಮನುಷ್ಯ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅದು ದೈಹಿಕ ಭಾಷೆ ಆಗಿರ್ಬೋದು ಅಥವಾ ಮುಖಭಾವ ಆಗಿರ್ಬೋದು, ಅವೆರಡೂ ಕೂಡ ಏನದಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅದ. ಅಂದರೆ ಮನುಷ್ಯ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಆತ ದೈಹಿಕ ಭಾಷೆನೂ ಬಳಸ್ಕೊಳ್ಬೋದು ಅಥವಾ ಮುಖಭಾವನ ಸಹಿತ ಏನು ಮಾಡ್ಬೋದು, ಬಳಸಿಕೊಳ್ಬೋದು. ಪ್ರಶ್ನೆ 5, ಪಾತ್ರ ಪ್ರಜ್ಞೆ ಎಂದರೇನು? ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ವಹಿಸಿದ ಪಾತ್ರವನ್ನು ನಿರ್ವಹಿಸೋದಕ್ಕೆ ಪಾತ್ರ ಪ್ರಜ್ಞೆ ಅಂತ ಕರಿತೀವಿ. ಇಟ್ ಮೀನ್ಸ್ ಅವರವರ ರೋಲ್ಗಳನ್ನು, ಪಾತ್ರಗಳನ್ನು, ಕಾರ್ಯಗಳನ್ನು ಏನು ಮಾಡಬೇಕಪ್ಪ ಅಂದ್ರೆ ನಿಭಾಯಿಸೋದು. ಸೊ ಅದನ್ನೇ ಏನಂತ ಕರೀತಾರೆ? ಪಾತ್ರ ಪ್ರಜ್ಞೆ ಅಂತ ಕರೀತಾರೆ. ಪ್ರಶ್ನೆ 6, ಕುಟುಂಬದಲ್ಲಿ ಪಾತ್ರ ಪ್ರಜ್ಞೆ ನಿರ್ವಹಿಸೋರು ಯಾರು? ಆ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು. ಸೊ ಉದಾಹರಣೆಗಾಗಿ ನಾವು ಅಣ್ಣ, ತಮ್ಮ, ತಂದೆ, ತಾಯಿ, ತಾತ, ಅಜ್ಜಿ, ಸೊ ಇವರೆಲ್ಲ ಹೇಳ್ತೀವಿ. ಅಂದರೆ ಆ ಕುಟುಂಬದಲ್ಲಿ ಯಾರೆಲ್ಲ ಸದಸ್ಯರಿರ್ತಾರಲ್ಲ ಅವರೆಲ್ಲರೂ ಕೂಡ ಏನು ಮಾಡಿರ್ತಾರಪ್ಪ ಅಂದ್ರೆ ಪಾತ್ರ ಪ್ರಜ್ಞೆಯನ್ನು ನಿರ್ವಹಿಸುವವರೇ ಆಗಿರ್ತಾರೆ. ಪ್ರಶ್ನೆ 7, ನಾವು ಮಾತನಾಡುವ ಭಾಷೆ ಯಾವುದರ ಮೇಲೆ ನಿರ್ಧಾರ ಆಗ್ತದ? ಇಲ್ಲಿ ಮುಖ್ಯವಾಗಿ ಹೇಳ್ಬೋದಪ್ಪ ಅಂತಂದ್ರೆ ಪ್ರದೇಶಗಳು. ಯಾಕಂದ್ರೆ ಸೊ ಆ ವ್ಯಕ್ತಿ ಯಾವ ಪ್ರದೇಶದಲ್ಲಿ ವಾಸಿಸ್ತಾನಲ್ಲ ಆ ಪ್ರದೇಶ ಏನಾಗ್ತದಪ್ಪ ಅಂದ್ರೆ ಆತನ ಭಾಷೆಯ ಮೇಲೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪ್ರಭಾವವನ್ನು ಬೀರ್ತದ. ಸೊ ಉತ್ತರ ಏನಿತ್ತಪ್ಪ ಅಂತಂದರೆ ಸೊ ದ ರೈಟ್ ಆನ್ಸರ್ಸ್ ಬಂದ್ಬಿಟ್ಟು ಪ್ರದೇಶ ಆ ವ್ಯಕ್ತಿ ಮಾತನಾಡೋ ಭಾಷೆ ಮೇಲೆ ಪ್ರಭಾವ ಬೀರದ. ಪ್ರಶ್ನೆ 8, ಸಮಾಜಶಾಸ್ತ್ರವು ಯಾವುದರ ಬಗ್ಗೆ ತಿಳಿಸ್ತದ? ನೆನಪಿಟ್ಕೊಡ್ರಿ, ಸಮಾಜಶಾಸ್ತ್ರ ನಮಗೆ ಸಮಾಜದ ಬಗ್ಗೆನೇ ತಿಳಿಸಿಕೊಡ್ತದ. ಪ್ರಶ್ನೆ 9, ಸಮಾಜಶಾಸ್ತ್ರವು ಯಾವುದರ ಕುರಿತು ಜ್ಞಾನವನ್ನು ನೀಡ್ತದ? ಸೊ ವಿಶೇಷವಾಗಿ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ದಿನನಿತ್ಯದ ಜೀವನದ ಬಗ್ಗೆ, ವ್ಯಕ್ತಿ ದಿನನಿತ್ಯದ ಜೀವನದಲ್ಲಿ ಹೇಗಿರಬೇಕು, ಆತನ ನಡವಳಿಕೆ, ಆತನ ಒಂದು ದೈನಂದಿನ ಜೀವನ ಬದುಕಿನ ಕುರಿತು ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿ ಸೊ ನಮಗೆ ಸಮಾಜಶಾಸ್ತ್ರ ಕೊಡ್ತದ. ಪ್ರಶ್ನೆ 10, ಪಾತ್ರ ಪ್ರಜ್ಞೆಯು ಯಾವುದರ ಮೇಲೆ ಅವಲಂಬನೆ ಆಗದ ಅಂತ ಕೇಳ್ತಾರೆ. ಸೊ ಪಾತ್ರ ಪ್ರಜ್ಞೆ ಅಂತಕ್ಕಂಥದ್ದು ವಯೋಮಾನ ಮತ್ತು ಕಾಲಮಾನ ಇವೆರಡರ ಮೇಲೆ ಏನಾಗಿರ್ತದಪ್ಪ ಅಂದ್ರೆ ಅವಲಂಬನೆ ಆಗಿರ್ತದ ಅಂತ ನಾವೇನು ಮಾಡ್ಬೋದು, ಹೇಳ್ಬೋದು. ಇಷ್ಟು ಮೇನ್ ಆಗಿ 10 ಕ್ವಶನ್ಸೇ ಬಹಳಷ್ಟು ಇಂಪಾರ್ಟೆಂಟ್ ಆಗಿತ್ತು ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂಥ ಪಾಠದಲ್ಲಿ. ಸೊ ನೆಕ್ಸ್ಟ್ ಪಾಠವನ್ನು ಕೂಡ ಲೈನಪ್ ಮಾಡಿದ್ದೀವಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು